ಅರೆ, ಆಗಲೇ ಹೊರಗಡೆ ಎಲ್ಲ ಸ್ವಚ್ಛ ಮಾಡಬಿಟ್ಟಾರ ಇವರು. ಅಯ್ಯೋ, ನಾವು ಬರೋದ ತಡ ಆತನಿ ಅಣ್ಣ. ಆಗಲೇ ಹೇಳಿದೆ ನಾನು, ಲಗುನ ಹೋಗೋಣ ಬಾ ಅಣ್ಣ, ಲೇಟ್ ಆಕೈತಿ, ಅವ್ರಿಗೆ ತಡ್ಕೊಳಂಗಿಲ್ಲ, ಅವ್ರ ಕೆಲಸ ಅವ್ರು ಚಲೋ ಮಾಡ್ಬಿಡ್ತಾರಂತಂದು. ನೀನಾ ತಡಿ ತಡಿ ಅಂತಂದು ನೋಡಿಲಿ, ಆಗಲೇ ಹೊರಗಿಂದೆಲ್ಲ ಸ್ವಚ್ಛ ಮಾಡಿಬಿಟ್ಟಾರ, ಒಳಗಡೆನ ಆಗಲೇ ಸ್ವಚ್ಛ ಮಾಡಿಬಿಟ್ಟಾರ ಏನ. ನಡಿ ಹೋಗಿ ನೋಡೋಣ. ಲಲಿತಾ, ಲಲಿತಾ. ಓ ಸಾಹೇಬ್ರು ಇವಾಗ ಬಂದ್ರ? ಯಾಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕಿತ್ತು, ಎಲ್ಲ ಕೆಲಸನೇ ಮುಗಿದು ಹೋಗಿರೋದು. ರೀ, ನಾವು ಹೇಳಿದ್ದೆವಾಗ, ನೀವು ಬಂದಿದ್ದೆವಾಗ, ನಿಮ್ಮನ್ನು ಕಾದು 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 ಸಾಕಾಗಿ ಹೊರಗಿಂದೆಲ್ಲ ಸ್ವಚ್ಛ ಮಾಡೋದಾತ ನಮ್ದು. ಆಗಲೇ ಒಳಗಿಂದು ಸ್ವಲ್ಪ ಮುಗ್ದೈತಿ. ಹಾಂ, ಏನು ರೀ, ಯಾವಾಗ ಕರೆದ್ರಿ ಯಾವಾಗ ಬರ್ತೀರಿ ನೀವು? ಒಟ್ಟ ಹೇಳಿದ್ದ ಟೈಮಿಗೆ ಬರೋದೇ ಇಲ್ಲಲ್ಲ. ಅಯ್ಯೋ ಇಲ್ಲವ ಸವಿತಾ, ಕೃಷ್ಣ ನೀವು ಹೇಳಿದ ತಕ್ಷಣ ಹೋಗೋಣ ಬಾಯಣ್ಣ ಅಂತಂದ. ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ, ಮುಗಿಸ್ಬಿಟ್ಟ ಹೋಗ್ಬಿಡೋಣ ಅಂತ ನಾನೇ ಹಿಡ್ಕೊಂಡಿದ್ದೆ ಅವನ್ನ. ಯಾಕಂದ್ರೆ ಈಗ ಇಲ್ಲಿ ಬಂದಮೇಲೆ ಮತ್ತು ಆ ಕಡೆ ಲಕ್ಷ ಅರ್ಧ ಈ ಕಡೆ ಅರ್ಧ ಆಗ್ಬಾರ್ದಲ್ಲ. ಅದಕ್ಕೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ರೆ ಇಲ್ಲಿ ಏಟೋ ಥರ ಯಾಕಾಗಲಿ ಇವತ್ತು ಇಡೀ ದಿನ ಇದ್ದು ಓಟು ಸ್ವಚ್ಛ ಮಾಡಿದ್ರ ಆತಂತಂದು ನಾನು ಅವನಿಗೆ ತಡಿ ಅಂತ ತಡೆದಿದ್ದೆವ. ಅನ್ಕೊಂಡೆ ನಾನು, ನನಗೆ ಗೊತ್ತಿತ್ತು ಇವತ್ತು ನೀವು ಲೇಟಾಗಿ ಬರೋಕೆ ಕಾರಣ ನೀವು ಅಂತ ಗೊತ್ತಿತ್ತು ನನಗೆ. ಯಾಕಂದ್ರೆ ಕೃಷ್ಣ ಯಾವಾಗ ಹೇಳ್ತೀವಿ, ನಾವು ಯಾವಾಗ ಹೇಳ್ತೀವಿ ಅವಾಗ ಬರ್ತಾನೆ. ನೀವೇ ನೋಡ್ರಿ ಎಲ್ಲದಕ್ಕೂ ಲೇಟ್. ಸರಿ ಮಾರೈತಿ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ ಸರಿನಾ? ನಡೀರಿ, ಇಲ್ಲೇ ನಿಂತು ಅಂದ್ರೆ ಮತ್ತೆ ಹೊತ್ತಾಕೈತಿ. ಬಡ ಬಡ ಒಳಗಿಂದೆಲ್ಲ ಸ್ವಚ್ಛ ಮಾಡೋಣ, ನಡೀರಿ. ಸರಿ ಬರ್ರಿ. ಯಪ್ಪೋ, ಏನಿದು ಈ ನಮ್ನಿ ಕಸ, ಈ ನಮ್ನಿ ಧೂಳು? ಯಪ್ಪೋ ಯಪ್ಪೋ ಯಪ್ಪೋ, ಇದೇ ಏನು ಒಂದು ತಾಸ್ನಾಗ ಆಗದ ಕೆಲಸ ಅಲ್ಲ ಬಿಡಿಸವಿ ಇದು. ನೋಡಿಲ್ಲ ಯಾ ನಮ್ನಿ ಧೂಳು ಐತಿ. ಲಲಿತಾ ಲಲಿತಾ ಹುಷಾರ, ಕಾಲಾಗ ಅವು ಇವು ಗಾಜು ಗೀಜು ಬಿದ್ದಿದ್ದಾವು, ಆ ಎಲ್ಯಾಗ ಕಾಣಂಗಿಲ್ಲ, ಸ್ವಲ್ಪ ಹುಷಾರಾಗಿ ಹೋಗಲ್ಲಿ. ಸವಿ, ಏನ್ಲೇ ಇದು ಈ ನಮ್ನಿ ಗಲೀಜೈತಿ, ಈ ನಮ್ನಿ ಧೂಳು ಐತಿ? ಇವ್ರೇನು ಈ ಮನೇನ ಸ್ವಚ್ಛ ಮಾಡಾರನೇ, ಏನು ಕಡಿಸ್ದಾಗಿಂದನ ಹಂಗ ಬಿಟ್ಬಿಟ್ಟಾರ ಅಂತೀನಿ ನಾನು. ಅದಕ್ಕೆಮ್ಮ ಇದಿಷ್ಟು ಗಲೀಜ್ ಇದ್ದಿದ್ದಕ್ಕ ಅಪ್ಪ ನಿಮ್ಮಿಬ್ರಿಗ ಹೋಗ್ಬೇಡ್ರಿ ಸ್ವಚ್ಛ ಮಾಡಾಕ ಅಂತ ಹೇಳಿದ್ದು. ಈಗ ಅರ್ಥ ಆತಾ? ಅಲ್ಲ ರೀ, ಏನ್ರಿ ಇದು ಈ ನಮ್ನಿ ಧೂಳು ಗಲೀಜು ಆಗೈತಲ್ಲ. ಅಲ್ರಿ, ನಮ್ಮ ಮದುವೆ ಆಗಿ ಬಂದಾಗಿಂದ ನಮಗಂತೂ ಗೊತ್ತೇ ಇಲ್ಲ ಈ ಮನೆ ಐತೆ ಅಂತಂದೆ. ಇದೇ ಊರಾಗಿದ್ರು ನಮಗೆ ಈ ಮನೆ ಐತಿ ನಿಮ್ದು ಅಂತಂದ ಗೊತ್ತಿಲ್ಲ. ಅಲ್ರಿ, ಇಷ್ಟು ನೋಡಾಕ ಎಷ್ಟು ಚಂದ ಐತಿದೆ ಮನೆ, ಯಾಕಿದನ್ನ ನೀವು ಸ್ವಚ್ಛ ಮಾಡಿಲ್ಲ? ಧೂಳು ನೋಡಿದ್ರೆ ಈ ನಮ್ನಿ ಹಿಡಿದು ಬಿಟ್ಟೈತಿ. ಅಲ್ಲ, ನಮಗೂ ಅದ ಗೊತ್ತಾಗವಲ್ದು. ಇದು ನೋಡಿದ್ರೆ ಬರಬ್ಬರಿ ನೀವೇನು ಕಟ್ಸ್ದಾಗಿಂದ ಈ ಕಡೆ ಬಂದೇ ಇಲ್ಲನ್ರಿ ಈ ಮನೆ ತಾಲೆ? ಅಯ್ಯೋ ಇಲ್ಲ ಸವಿ, ಇದು ಮಳೆಗಾಲದಾಗ ಮನೆ ಸೋರ್ತಿತ್ತು, ಹಾಗಾಗಿ ನಾವು ಈ ಕಡೆ ಬರೋದ ಬಿಟ್ಬಿಟ್ಟಿದ್ವಿ. ಅದು ಅಲ್ದ ಮನ್ಯಾಗ ಅವು ಕೆಲಸ, ಅದ ಮನಿನ ದೊಡ್ದಿತ್ತು, ಅದ ಮನಿನ ಸ್ವಚ್ಛ ಮಾಡೋಕೆ ಸಾಕಾಗಿ ಹೋಗ್ಬಿಡ್ತಿತ್ತು ಅವಾಗ ಮತ್ತು ಗೌರಿಗೆ. ನಾವು ಯಾವಾಗಾರ ಸಣ್ಣ ಪುಟ್ಟ ನಮಗೆ ಕೆಲಸ ಕಮ್ಮಿ ಇದ್ದಾಗ ಅವಾಗ ಇವಾಗ ಬಂದು ಆಟಾಟ ಸ್ವಚ್ಛ ಮಾಡಿ ಹೋಗಿದ್ವಿ. ಈಗ ಮದುವೆ ಆದಾಗಿಂದ ಈ ಕಡೆ ಬಂದೇ ಇಲ್ಲಲ್ಲ, ಹಾಗಾಗಿ ಧೂಳು ಗೀಳು ಭಾಳ ಕುಂತ್ಬಿಟ್ಟೈತಿ. ಇದು ಮಳೆಗಾಲದಾಗ ಸೋರ್ತೈತಿ, ಹಂಚಿಗಿಂಚೆಲ್ಲ ಒಂದು ಸ್ವಲ್ಪ ಒಡೆದು ಬಿಟ್ಟಾವಲ್ಲ, ಮಳೆ ಬಂದಾಗ ಸೋರ್ತೈತಿ. ಈ ಸಲ ಈಗ ಸದ್ಯಕ್ಕೆ ನೀವು ಇದು ಈಗ ಆರ್ಡರ್ ಬಂದೈತಲ್ಲ, ಇದು ಮುಗಿಯೋವರೆಗೂ ಇದ್ರಾಗ ಮಾಡ್ರ, ಅದು ಮುಗಿದ್ಮೇಲೆ ಒಂದು 4 ದಿನದಾಗ ಈ ಹಂಚು ತೆಗಿಸಿ ಬೇರೆ ಹಂಚು ಹಾಕಿಸಿ ರೆಡಿ ಮಾಡಿಕೊಟ್ಬಿಡ್ತೈತಿ ನಿಮ್ಗೆ. ಸರಿ ಆಯ್ತು ತಗೋರಿ. ಸರಿ, ಮಾತಾಡ್ಕೊಂತ ನಿಂತ್ರ ಇಲ್ಲೇ ಟೈಮ್ ಹಿಡಿದು ಬಿಡ್ತೈತಿ. ಲಘು ಲಘುನ ಬಡ ಬಡ ಎಲ್ಲರೂ ಸ್ವಚ್ಛ ಮಾಡಿಬಿಡ್ರಿ, ಅಂದ್ರೆ ಸ್ವಚ್ಛ ಆಕೈತಿ. ಸವಿ, ನಾವಿಬ್ರು ಜಾಡ್ ಹೊಡೆಯೋಣ. ಅವ್ರಿವರಿ ನೀವು ಫಸ್ಟ್ ನೀವಿಬ್ರು ಇವು ಎಲಿ ಗಿಲಿ ಬಿದ್ದಾವಲ್ಲ ಇವನ್ನೆಲ್ಲ ತುಂಬಿ ಹಾಕ್ರಿ, ನಾವು ಜಾಡ್ ಹೊಡ್ಕೊಂಬರ್ತೀವಿ. ಆಮೇಲೆ ಇನ್ನೊಂದ್ಸಲ ಸ್ವಚ್ಛ ಕಸ ಅಂದು ನೆಲ ಒರೆಸ್ಬಿಟ್ರೆ ಆತ. ಸರಿ ಆಯ್ತು. ಏನ ಎಣ್ಣ ನೀನು ಆ ಕಸ್ಬರ್ಗೆ ಹಿಡ್ಕೊಂಡು ನಿಂತಿಯಲ್ಲ, ಆ ಕಸ್ಬರ್ಗಿಂದ ಈ ಕಸಾನ ದಬ್ಬಕ್ಕಾಗುತ್ತಾನ? ನೀನ ಯೋಚನೆ ಮಾಡು. ಏನು ಮಾಡೋದು ಲೇ ಕೃಷ್ಣ, ಏನು ಸಿಗವಲ್ದು. ಇವು ಬರೋದು ಬಂದಾವು, ಕ್ಲೀನ್ ಮಾಡೋಕೆ ಏನೇನು ಬೇಕು ಎಲ್ಲನೂ ತರದ್ಬಿಟ್ಟು ಒಂದು ಕಸ್ಬರ್ಗಿ ತುಂಬ ಮರ, ಅದನ್ನ ಬಿಟ್ರೆ ನೆಲ ಒರ್ಸಕ್ಕೆ ಒಂದು ಕೋಲು, ಒಂದು ಬಕೆಟ್, ಒಂದು ಜಗ್ ಆಟ ತಂದಾರ ನೋಡು, ಮತ್ತೇನು ತಂದಿಲ್ಲ. ಅಯ್ಯೋ ಕರ್ಮವಿ, ಇವಕ್ಕೆ ಶಾಣ್ಯರ್ ಅನ್ಬೇಕು ದಡ್ರ ಅನ್ಬೇಕು ಒಂದು ಗೊತ್ತಾಗಬಲ್ದು ನೋಡಿ ನನಗೆ. ಏನ್ರಿ ಏನೋ ಗುಸು ಗುಸು ಪಿಸು ಪಿಸು ಅನ್ನಕುಂತೀರಿ? ಆ ಏನಿಲ್ಲ ಈ ಕಡೆ ನಾವು ಮಾತಾಡ್ಕೊಳಕ್ ಕುಂತೀವಿ, ನೀವು ಸ್ವಚ್ಛ ಮಾಡ್ರಿ. ಏನು ಹೆದರ್ಕೊಂತೇಣ ನಮ್ಮ ಅತ್ತಿಗೆಮ್ಮಗ? ಅಲ್ಲ 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 ಅಲ್ಲ, ಯಾಕ್ಲೆ ನೀನೇನು ಸವಿತಾಗೆ ಹೆದರ್ಕೊಳಂಗೆ ಇಲ್ಲನ? ನಾನು ಸವಿತೆಗೆ ಹೆದ್ರದ ಚಾನ್ಸೇ ಇಲ್ಲಣ್ಣ. ನಾವೇನಿದ್ರು ನೇರ ಡೈರೆಕ್ಟ್ ಬೇಕಾದ್ರೆ ಕರಿ ಈಗಲೇ ನೋಡಿ ನಿನ್ನ ಮುಂದೆ ಹೆಂಗೆ ಅವಾಜ್ ಆಗ್ತೀನಿ ಅಂತಂದು. ಹೌದಾ ಸವಿತಾ, ಬಾರವ ಇಲ್ಲ ಅಂತಟಿಗ ನಿನ್ನ ಗಂಡ ಏನ ಹೇಳ್ಬೇಕಂತ? ಏನ ಕೈ ಮುಗಿತೀನಿ ಸುಮ್ಮನಿದ್ ಬಿಡೋಣ. ಅಕ್ಕಿ ಏನಾರ ಬಂದಂದ್ರೆ ಮುಗೀತು ಕತಿ. ಯಪ್ಪ ಮಾತಾಡಿನ ನನಗೆ ಅರ್ಧ ತಲೆ ಗಿವ್ ಅನ್ನಿಸ್ಬಿಡ್ತಾಳೆ ನೋಡೋಣ. ಇನ್ನು ಅತ್ತಿಗೆಮ್ಮರ ಬೇಕು. ಯಪ್ಪ ಆಯ್ಕಿ ಸವಿತ ಕೈ ಮುಗಿತೀನಣ್ಣ, ಬೇಡ ಸುಮ್ಮನಿದ್ ಬಿಡು.
ನಂಗೆ ಗೊತ್ತೈತ್ಲಿ ಎಲ್ಲಾರ ಮನೆ ದೋಸೆನೂ ತೂತ ಅಂತಂದು ತೆಪ್ಪಗೆ ಬಾಯಿ ಮುಚ್ಚೋದು ಕೆಲಸ ಮಾಡಿ. ಇಲ್ಲ ಅಂದ್ರೆ ಇಷ್ಟೊತ್ತನ ಸುಮ್ಮನೆ ಅದರ ಈಗೂ ಏನಾರು ನಾವು ಸ್ವಚ್ಛ ಮಾಡಲಿಲ್ಲ ಅಂತ ತಿಳ್ಕೊ ಅಷ್ಟ. ಎಲ್ಲ ಸುಪ್ರಭಾತಗಳ ಮಾತುಗಳು ಇಲ್ಲೇ ಚಲೋ ಹಾಕವ್ ನೋಡು. ಅಣ್ಣ, ಈ ಕಸಬರ್ಗಿಯಿಂದೆಲ್ಲ ಇದು ಹೋಗಂಗಿಲ್ಲ. ಬಡ ಬಡ ಏನು ಮಾಡೋಣ, ಹೆಂಗೋ ಹೊರಗಡೆ ಹರಿದಿದ್ದ ಅರ್ಬಿ ಅದಾವಲ್ಲ, ದೊಡ್ಡದು ಅರ್ಬಿ ತೊಗೊಂಡು ಓಷ್ಟನ್ನು ಹಾಕಿ ಕಟ್ಟತ್ತೆ ಹೊರಗೆ ಇಟ್ಬಿಡೋಣ. ಇವು ಎಲಿವೇನು ಅದಾವಲ್ಲ, ಇವು ಓಷ್ಟನ್ನು ತೆಗೆದು ಹಾಕಿದ ಮೇಲೆ ಆಮೇಲೆ ನೀ ತಂದೆಯಲ್ಲ ಕಸಬರ್ಗಿ ಅದನ್ನ ತೊಗೊಂಡು ಸ್ವಚ್ಛ ಮಾಡೋಣಂತ. ಸರಿ ಆತು, ಹಂಗೆ ಮಾಡೋಣ ಬಾ. ನಿಮ್ದು ಬರೇ ಮಾತ ಕೇಳ್ಸ ಕುಂತೈತಿ, ಏನು ಕೆಲಸನ ಆಗವಲ್ದಲ್ಲ ಅಲ್ಲಿ. ಆಯ್ತು ಮಾರಾಯ, ಚಲೋ ಮಾಡ್ತೀವಿ, ನೀ ವಟ ಅನ್ಬೇಡ. ಹುಷಪ್ಪ, ಏನು ಬಿಸಿಲೈತಪ್ಪ ಯಪ್ಪ ಹೊರಗಡೆನಾರ. ಒಮ್ಮಿಂದೊಮ್ಮಿಗೆ ಬಿಸಿಲು ಸುರಿತೈತಿ, ಇಲ್ಲ ಒಮ್ಮಿಂದೊಮ್ಮಿಗೆ ಮಾಡಾಗ ಮಳಿನ ಬಂದ್ಬಿಡ್ತೈತಿ, ಇಲ್ಲ ಒಮ್ಮಿಂದೊಮ್ಮಿಗೆ ಗಾಳಿನ ಎದ್ದು ಬಿಡ್ತೈತಿ. ಯಪ್ಪ ಇವತ್ತರ ಬಿಸಿಲು ಏನಿತ್ತಪ್ಪ ಯಪ್ಪ, ಸಾಕಾಗೋತು. ಆ ಮಾಡಿ ಮನೆಗೆ ಹೋಗಿ ಬರೋಷ್ಟಿಗೆ ಸಾಕಾಗಿ ಹೋಗ್ಬಿಡ್ತು ನೋಡಿ ನನಗಂತೂ. ಸವಿತಾವ ಒಂತಟಕ್ಕೆ ನೀರು. ಅಯ್ಯೋ, ಇವರು ಮನೆ ಕ್ಲೀನ್ ಮಾಡಕ್ಕಂತ ಅಲ್ಲಿ ಹೋಗಾರಲ್ಲ, ಮರ್ತಾ ಬಿಟ್ಟಿನಿ ನೋಡಿ ನಾನಂತೂ. ಮನ್ಯಾಗ ಗದ್ಲಿಲ್ಲ ಅಂತಂದಾಗ ಅರ್ಥ ಮಾಡ್ಕೋಬೇಕಾಗಿತ್ತು. ಅಯ್ಯೋ, ಏಕೆ ಸರಿ ಏನೈತಲ್ಲವ ಯವ್ವ, ಈಕಿನ ಭಾಳ ಕರಿಯಂಗಿಲ್ಲ ಬಿಡಂಗಿಲ್ಲ, ಬಾಯಾಗ ಲಗುನ ಹೆಸರು ಬಿಡಂಗಿಲ್ಲ. ಕವಿತವಾ ಕವಿತವಾ, ಏನಜ್ಜಿ ಏನು ಕರೆದ್ರಲ್ಲ? ಕವಿತವ ಒಂದು ತಟಗೆ ತಣ್ಣಂದು ನೀರು ತಂಬವ, ಅಲ್ಲಿ ಗಡಿಯಾಗ ಐತಲ್ಲ, ಆ ಅಡುಗೆ ಮನ್ಯಾಗ ಹಿಂದ್ಕತ್ತ ಗಡಿಗೆ ಐತೆ ನೋಡಲ್ಲಿ ಮೂಲ್ಯಾಗ, ಅದರಂದು ಒಂದು ತಟಗೆ ಒಂದು ಗ್ಲಾಸ್ನಾಗ ನೀರು ತಂಬವ. ಬಿಸ್ಲಾಗ ಹೋಗ್ಬಂದು ಸಾಕಾಗೋದಂಗೆ ಆಗ್ಬಿಡ್ತು. ಒಂದು ತಟಗೆ ನೀರು ಕುಡಿದ್ರೆ ಸಮಾಧಾನ ಆಕೈತಿ. ಸರಿ ಅಜ್ಜಿ, ತರ್ತೀನಿ. ಅಜ್ಜಿ ನೀರು ತಗೋರಿ. ಕೊಡವ, ಮೊದಲು ಯಾವಾಗ ನೀರು ಕೊಡ್ದೇನ ಅಂತ ಅನ್ಸೈತಿ. ಅಬ್ಬಾ, ಹುಷಪ್ಪ, ಈಗ ಸಮಾಧಾನ ಆಯ್ತು ನೋಡು. ಯಪ್ಪ, ಊಟ ಇಲ್ಲದೆ ಇರ್ಬೋದು ಒಂದು ಹೊತ್ತು ಒಂದು ದಿನ, ಆದ್ರೆ ನೀರಿಲ್ಲದೆ ಇರೋಕ್ಕಾಗಲ್ಲ ನೋಡು. ಯಪ್ಪ ಈಗ ಸಮಾಧಾನ ಆತಪ್ಪ ಯಪ್ಪ, ಗಡಿಗೆ ನೀರು ಕುಡ್ದು. ಅಜ್ಜಿ ಜ್ಯೂಸ್ ಐತಿ, ಜ್ಯೂಸ್ ಏನಾದರೂ ತಂದು ಕೊಡ್ಲಾ, ಕುಡಿತೀರಾ? ಜ್ಯೂಸಾ? ನಿಂಗೆ ಜ್ಯೂಸ್ ಮಾಡಕ್ಕೆ ಬರ್ತೈತಾನವ? ಅಯ್ಯೋ ಅಜ್ಜಿ, ನಾನು ಯಾಕೆ ಜ್ಯೂಸ್ ಮಾಡಲಿ, ಫ್ರಿಜ್ಜಲ್ಲಿ ಐತಿ ಬಾಟ್ಲಾಗ, ಅದನ್ನ ಹಾಕೊಂಬಂದು ಕೊಡ್ಲಾ ಅಂತ ಕೇಳಿದೆ. ಫ್ರಿಜ್ನಾಗಿರೋದನವ ಬೇಡವ, ಅದೇನು ಕುಡಿದ್ಬಿಟ್ಟೆ ಅಂದ್ರೆ ಗಂಟ್ಲು ನಂದು ಒಂದೇ ಸಮನೆ ಹಿಡ್ಕೊಂಡಂಗೆ ಆಗ್ಬಿಡ್ತೈತವ. ಆ ಫ್ರಿಜ್ನಂದು ತಂಪನ ನೀರು ಕುಡಿದೆ ಅಂದ್ರೆ ಗಂಟ್ಲು ಹಿಡ್ಕೊಂಡಂಗೆ ಆಗ್ಬಿಡ್ತೈತವ ನನಗೆ. ಅದಕ್ಕೆ ಫ್ರಿಜ್ನಾಗ ಇಟ್ಟಿದ್ದು ತಂಪಂದು ಅದೆಲ್ಲ ನಾನು ಕುಡಿಯೋಕೆ ಹೋಗಂಗಿಲ್ಲವ, ಅದಕ್ಕೆ ಗಡಿಯಾಗಿ ತರಿಸಿದ್ದೆ. ನನಗಂತನ ನಿಮ್ಮ ಮಾವ ಇದ್ರಾಗ ಗಡಿಗೆ ತಂದಿಟ್ಟ ಮನ್ಯಾಗ, ಗಡಿಗೆಂದು ತಣ್ಣ ನೀರು ಕುಡಿದ್ರೆ ಏನು ಅನ್ಸಲ್ಲ, ಫ್ರಿಜ್ನಂದು ಕುಡಿದೆ ಅಂದ್ರೆ ನೋಡಿ ನಂಗೆ ಗಂಟ್ಲು ಹಿಡ್ಕೊಂಡ್ಬಿಡ್ತೈತಿ. ಅಯ್ಯೋ ಅಜ್ಜಿ, ಕಾಲ ಹೆಂಗೆ ಚೇಂಜ್ ಆಗ್ತಾ ಇರತ್ತೆ ಹಂಗೆ ನಾವು ಚೇಂಜ್ ಆಗ್ತಾ ಇರಬೇಕು. ಇವಾಗ ಫ್ರಿಜ್ ಇಲ್ಲ ಅಂದ್ರೆ ಮನೆ ನಡೆಯೋದೇ ಅಲ್ಲ ಗೊತ್ತಾ. ಫ್ರಿಜ್ಜಲ್ಲಿನ ನಾವು ಐಸ್ ಕ್ರೀಮ್ ತಂದಿಡ್ಬೋದು, ಜ್ಯೂಸ್ ತಂದಿಡ್ಬೋದು. ಇವಾಗ ನೀವು ಬಿಸಿಲಿಂದ ಬಂದ್ರಿಲ್ಲ, ಜ್ಯೂಸ್ ಕುಡಿದ್ರೆ ಅಂದರೆ ಇನ್ನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬೇಡವಾ, ಬೇಡ, ನಂಗೆ ಅದೆಲ್ಲ ಬಗೆಹರಿಯಂಗಿಲ್ಲ. ನಾವು ಅವಾಗ ಹೆಂಗಿದ್ವಿ ಈಗೂ ಹಂಗೆ ಇರೋರ ನೋಡವ ನಮ್ಗೆ. ನಾವು ಅದೆಲ್ಲ ಏನು ಬೇಡ ಅಂದಂಗೆ. ಕವಿತವ ಪಾಪ ಲಲಿತಾ ಸವಿತಾ ಇಬ್ಬರು ಅದು ಮನೆ ಸ್ವಚ್ಛ ಮಾಡಕ್ಕಂತ ಹೋಗಾರ. ಅವ್ರು ಬರೋದು ತಡ ಆಗ್ಬೋದು, ಅದಕ್ಕೆ ಮಧ್ಯಾಹ್ನಕ್ಕೆ ಚಪಾತಿ ಯಾವ್ದಾರ ಒಂದು ಪಲ್ಯ, ಅನ್ನ ಸಾರು ಮಾಡಿಬಿಡವ. ನಿನ್ಗೆ ರೊಟ್ಟಿ ಅಂತೂ ಮಾಡೋಕ್ಕೆ ಬರಲ್ಲಲ್ಲ, ಬೇಡ ಚಪಾತಿ ಪಲ್ಯ ಅನ್ನ ಸಾರು ಮಾಡಿಬಿಡವ, ಮತ್ತು ಅವ್ರು ಬಂದು ಮಾಡೋಷ್ಟಿಗೆ ತಡ ಆಗ್ಬಿಡ್ತೈತಿ. ಅಯ್ಯೋ ಅಜ್ಜಿ, ನಂಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಂಗಿಲ್ಲ. ಏನ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ? ಅಲ್ಲ ಹುಡುಗಿ, ಮದುವೆ ಆಗಿ ಬಂದು ಎಷ್ಟು ದಿನ ಆಯ್ತು? ಬರೋಬ್ಬರಿ ಒಂದು 6-7 ತಿಂಗಳು ಆತೇನ ನಿನ್ನ ಮದುವೆ ಆಗಿ, ಇನ್ನೂ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಿದೆಯಲ್ಲ ನೀನು. ಹೋಗು, ಅಲ್ಲಿ ಗೌರಿ ಹೇಳ್ಕೊಡ್ತಾಳೆ. ಇಲ್ಲಾಂದ್ರೆ ನಿನಗೆ ಏನು ಮಾಡಬೇಕು, ನಾ ಏನು ಮಾಡ್ಬೇಕಂತ ಹೇಳ್ತೀನಿ. ಇಲ್ಲೇ ಕುತ್ಕೊಂಡು ನೀನು ಅಡುಗೆ ಮನೆಯಾಗ ಕುತ್ಕೊಂಡು ಮಾಡು. ಉಪ್ಪು ಖಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡಿತೈತಿ, ಪರವಾಗಿಲ್ಲ. ಕಲಿ ಒಟ್ಟಿನಲ್ಲಿ ಹೋಗು, ಇವತ್ತು ಅಡುಗೆನ ನೀನೇ ಮಾಡು. ಅಜ್ಜಿ, ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಂಗಿಲ್ಲ. ನೀವು ನನಗೆ ಅದನ್ನೆಲ್ಲ ತಂಟೆ ಹಚ್ಚಕ್ಕೆ ಹೋಗ್ಬೇಡ್ರಿ, ಅವರ ಬಂದು ಮಾಡ್ತಾರೆ ತಗೋರಿ. ಏ ಹುಡುಗಿ, ನಿಂಗೆ ಹೇಳಿದ ಅರ್ಥ ಆಗಂಗಿಲ್ಲನ? ಪಾಪ ಅವರಲ್ಲಿ ಮನೆ ಸ್ವಚ್ಛ ಮಾಡಕ್ಕಂತ ಹೋಗಾರ, ಬಂದು ಏನು ಅಡುಗೆ ಮಾಡ್ತಾರ? ಒಂದು ತಡಗ ಅಡುಗೆ ಮಾಡಂತಂದ್ರೆ ಎಷ್ಟು ಮಾಡ್ತಿದ್ಯಲ್ಲ ನೀನು. ಅಲ್ಲ, ಗಂಡನ ಮನೆಗೆ ಬಂದು ಅಡುಗೆ ಮಾಡಕ್ಕೆ ಬರಲ್ಲ ಅಂತಂದ್ರೆ ಯಾರು ನಗ್ತಾರ? ಹೋಗು, ಇವತ್ತು ಅಡುಗೆ ನೀನೇ ಮಾಡಾಕಬೇಕು. ಮನ್ಯಾಗ ಏನಾರು ಅಡುಗೆ ಮಾಡಲಿಲ್ಲ ಅಂದ್ರೆ ನೋಡು, ಮತ್ತು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಇವತ್ತು. ಅಜ್ಜಿ, ನನಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ.
ಬರಂಗಿಲ್ಲ. ಕತ್ತಿ ವಯಸ್ಸಾಗೈತಿ, ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಯಾರು ನಕ್ಕಾರ ನೋಡೋಗಲ್ಲಿ. ನಮ್ಮ ಊರಾಗ ಇಟ್ಟಿಟ್ಟು ಹುಡುಗರು ಮನ್ಯಾಗ ಅಡಿಗೆ ಮನೆ ಕೆಲಸ ಎಲ್ಲಾನು ಮಾಡ್ತಾರೆ. ನಿನಗೇನಾಗೈತಿ ದಾಡಿ ಮಾಡಾಕ? ಹೋಗ, ಇವತ್ತು ಅನ್ನ ಸಾರು ಚಪಾತಿ ಪಲ್ಯ ಮಾಡಾಕ ಬೇಕು ನೀನು. ಅಲ್ಲಿ ತನಕ ನಾನಂತೂ ಬಿಡಂಗಿಲ್ಲ. ನಿನಗೆ ಚಪಾತಿ ಮಾಡಕ್ ಬರಲಿಲ್ಲ ಅಂದ್ರೆ ನಾ ಚಪಾತಿ ಇಟ್ಟು ಬೇಕಾದ್ರೆ ಕಲಿಸ್ಕೊಡ್ತೀನಂತ. ಇವತ್ತು ಅಡಿಗೆ ಎಲ್ಲ ನೀನ ಮಾಡಬೇಕು. ಅಜ್ಜಿ, ನಂದು ಒಂದು ಸ್ವಲ್ಪ ಕೆಲಸ ಐತಿ, ನಾ ಹೊರಗಡೆ ಹೋಗಿ ಬರ್ಬೇಕು. ಹೊರಗಡೆ ಹೋಗಿ ಬಂದು ಅಡಿಗೆ ಮಾಡ್ತೀನಂತ. ಕಳ್ಳನಿಗೊಂದು ಪಿಳ್ಳೆ ನೆಪ ಅಂದಂಗೆ ನೆಪ ಹೇಳ್ಕೊಂಡು ಹೊರಗಡೆ ಹೊಂಟೇನ? ನೀ ಎಲ್ಲಿಗೂ ಹೋಗಂಗಿಲ್ಲ. ಅಲ್ಲ, ದಿನಾ ಕೆಲಸನೂ ಲಲಿತಾ ಸವಿತಾ ಇಬ್ರು ಮಾಡ್ತಾರಿಲ್ಲ. ಇವತ್ತೊಂದಿನ ಮಾಡಕ್ಕೆ ನಿನಗೇನಾಗೈತಿ? ಪಾಪ ಈಗ ಅವರು ಹೊಸದೇನ ಆರ್ಡರ್ ಬಂದೈತಂತದೇನೋ ಹೊಲೆ ಅದು, ಮತ್ತು ದಿನ ಅವರ ಮಾಡ್ಬೇಕನ್ನ ಕೆಲಸನ. ಅಲ್ಲೂ ಮಾಡು ಇಲ್ಲೂ ಮಾಡು ಅಂದ್ರೆ ಅವ್ರಿಗೆ ತ್ರಾಸ ಆಕೈತಿಲ್ಲ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲ. ಇವತ್ತೇನಾಗ ನಾನು ಏನು ಆಕೈತೆ ಬಿಡ್ತೈತೆ ನನಗೆ ಗೊತ್ತಿಲ್ಲ. ಅಡುಗೆ ಹೆಂಗಾದ್ರೂ ಪರವಾಗಿಲ್ಲ, ನಾನು ಹೇಳ್ತೀನಂತ. ಮನ್ಯಾಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಮನ್ಯಾಗ ಎಲ್ರಿಗೂ ಸುಮ್ಮನೆ ತಿನ್ರಿ ಅಂತ ನಾನು ಹೇಳ್ತೀನಂತ. ನೀನು ತಲೆ ಕೆಡಿಸ್ಕೊಬೇಡ. ಇವತ್ತು ಅಡುಗೆ ಮಾಡಾಕ ಬೇಕು ನೀನು. ಅಯ್ಯೋ ಅಜ್ಜಿ, ನಂಗೆ ಯಾಕೋ ತಲೆ ಭಾಳ ನೋವು ಸಾಕುಂದ್ಬಿಟ್ಟೈತಿ. ಒಂದು ತಾಸರಷ್ಟು ಮಾಡಿ ಬಂದು ಅಡುಗೆ ಮಾಡ್ತೀನಿ ತಗೋರಿ. ತಲೆನೋವಾಗುಂತೈತಿ, ಬಾ ಡಾಕ್ಟರ್ ಹತ್ರ ಹೋಗ್ಬರೋಣ. ಇಲ್ಲೇ ನಮ್ಮ ಊರಾಗದಾರ, ಡಾಕ್ಟರ್ ಹತ್ರ ಹೋಗ್ಬರೋಣ. ಗುಳಿಗೆ ತೊಗೊಂಬರೋಣ ಬಾ ಇಬ್ರು. ಹಂಗೆ ನಿಂಗೆ ಇಂಜೆಕ್ಷನು ಹಾಕಿಸ್ತೀನಂತ. ವಾಪಸ್ ಬಂದು ಅಡುಗೆ ಮಾಡಂತಂತ. ಬಾ ಹೋಗೋಣ ಬಾ. ಬ್ಯಾಡ್ ಬಿಡ್ರಿ, ನಾನೇ ಮಾಡ್ತೀನಿ ಅಡುಗೆನ. ಈ ಮುದುಕಿದಂದು ದೊಡ್ಡ ಕಾಟ ಈ ಮನ್ಯಾಗ. ಈಗ ಅಡುಗೆ ನನಗೆ ನೋಡಿದ್ರೆ ಮಾಡಕ್ಕೆ ಬರೋಂಗಿಲ್ಲ. ಹೋಗಿ ನಿಂತ್ಕೊಂಡು ಚಪಾತಿ ಪಲ್ಯ ಅನ್ನ ಸಾರು ಎಲ್ಲನೂ ಮಾಡ್ಬೇಕಂತ. ನನ್ನ ಕೈಯಾಗಂತೂ ಆಗೋದಿಲ್ಲಪ್ಪ. ಅತ್ತಿಯರೆಲ್ಲದರ ಮೊದಲು ಈ ವಿಷಯನ ಅತ್ತಿಯರ ಮುಂದೆ ಹೇಳ್ಬೇಕು. ಏನದು ಗುಸು ಗುಸು ಪಿಸು ಪಿಸು? ಹೋಗಿ ನಮ್ಮ ಅತ್ತಿ ಹತ್ರ ಹೇಳ್ಬಿಡೋಣ. ನಮ್ಮ ಅತ್ತಿ ಬಂದು ಒದರಾಡ್ಬಿಡ್ತಾಳ. ಅವಾಗ ಈ ಮುದುಕಿ ಗಪ್ಪ ಆಗ್ಬಿಡ್ತೈತಿ ಅಂತ ತಲೆಯಾಗ ಏನಾರು ಇಟ್ಕೊಂಡಿದ್ರೆ ಮೊದಲದ್ರಿಂದ ಅದನ್ನು ತಲೆಯಿಂದ ತೆಗೆದಾಕ್ಬಿಡು. ಹೋಗಿ ಅಡುಗೆ ಮಾಡಿ ಅಡುಗೆ ಮನೆಗೆ ಬಂದೆ ನಾನು. ಏನು ಬೇರೆಕೈತೋ ಮಾರ ಈ ಮುದುಕಿ. ನಾ ಮನಸ್ಸಿನಾಗ ಏನು ಅನ್ಕೊಂಡೀನಿ ಅದನ್ನು ಹೇಳಾಕುಂತೈತಿ. ಕರ್ಮ 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 ನಂದು ಇವತ್ತು. ಎಂಥದ್ದು ಯಾರ ಮುಖ ನೋಡಿದ್ನೋ ಏನೋ. ನನಗೂ ಖಾಲಿ ಕುಂತು ಬೇಸರಾಗ ಕುಂತಿತ್ತು. ಹೆಂಗೆ ಟೈಮ್ ಕಳಿಯೋದು ಅಂತ ಯೋಚನೆ ಮಾಡಕ್ಕೆ ಕುಂತಿದ್ದೆ. ಈಕೆ ಅಡುಗೆ ಮಾಡಲಿ, ಅಲ್ಲೇ ಅಡುಗೆ ಮನೆಯಾಗ ಕೂತ್ಕೋತೀನಿ. ಹಂಗೆ ಮಾಡೋಣ.